ಯುವ ಸಂಭ್ರಮ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುವಂತ ಅವಕಾಶ ಸ್ನೇಹಿತರಾದಂತಹ ನವೀನ್ ಅವರು ಮತ್ತು ಅವರ ತಂಡ ನನಗೆ ಪ್ರತಿ ವರ್ಷ ಕಲ್ಪಿಸಿಕೊಡ್ತಾರೆ. ಹೋದ ವರ್ಷ ನಮ್ಮ ರಾಮಕೃಷ್ಣ ಆಶ್ರಮದ ಪಕ್ಕದ ಉದಯಭಾನು ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಇತ್ತು. ಮಳೆಯಲ್ಲಿ ಬಹಳ ಜೋರಾದ ಮಳೆಯಲ್ಲಿ ಕಾರ್ಯಕ್ರಮ, ಜನ ಅಂತ ಮಧ್ಯದಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಇದ್ದು ಎಲ್ಲರೂ ಯಶಸ್ವಿ ಮಾಡಿದ್ರು. ಆದ್ರೆ ಈ ಸತಿ ಒಳ್ಳೆ ಜರ್ಮನ್ ಹಾಕಿ ಮಳೆ ಬಂದ್ರೂ ಕೂಡ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರುವಂತಹ ರೀತಿ ನೀವೆಲ್ಲ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೀರಿ. ಇಡೀ ಯುವ ಸಂಭ್ರಮ ತಂಡಕ್ಕೆ, ನವೀನ್ ಅವರಿಗೆ, ಅವರ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವಿಶೇಷತೆ ಈ ಬಾರಿ ಉದ್ಯೋಗ ಮೇಳ, ಮಕ್ಕಳಿಗೆ ಚಿಣ್ಣರ ಮೇಳ ಎಲ್ಲ ಮಾಡಿದ್ರು. ನಾನು ಹಿಂದೆ ನವೀನ್ ಅವರು ಮನೆಗೆ ಬಂದು ಈ ಉದ್ಯೋಗ ಮೇಳದ ಚರ್ಚೆ ಮಾಡಿದಾಗ ನಾನು ಅವರಿಗೆ ಆತಂಕದಿಂದ ಒಂದು ಮಾತನ್ನು ಕೇಳಿದ್ದೆ. ಜನರಲ್ ಆಗಿ ಉದ್ಯೋಗ ಮೇಳದಲ್ಲಿ ತುಂಬಾ ಜನ ಉದ್ಯೋಗ ಅರಸಿ ಬರ್ತಾರೆ, ಆದ್ರೆ ಕೆಲವು ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ. ಆದ್ರೆ ನಾನು ನವೀನ್ ಅವರು ನಾನು ಬರ್ತಿದ್ದಾಗೇನೆ ಹೇಳಿದ್ರು, ಈ ಸತಿ ಉದ್ಯೋಗ ಮೇಳದಲ್ಲಿ 600ಕ್ಕೂ ಹೆಚ್ಚು ಜನಕ್ಕೆ ನಾವು ಆಫರ್ ಲೆಟರ್ ಗಳನ್ನ ಕೊಟ್ಟು ಕೆಲಸ ಕೊಡಿಸಿದೀವಿ. ಈ ಸತಿಯ ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು ಅಂತ. ಅದ್ರ ಹಿಂದೆ ಪ್ರವೀಣ್ ಸರ್ ಇರ್ಬೋದು, ಅವರ ಇಡೀ ತಂಡ ಬಹಳ ಪರಿಶ್ರಮ ಪಟ್ಟಿದೆ. 80ಕ್ಕೂ ಹೆಚ್ಚು ಜನ ವಾಲಂಟಿಯರ್ಸ್ ಹಲವಾರು ದಿನದಿಂದ ಕೆಲಸ ಮಾಡಿದ್ದಾರೆ ಅಂತ ನವೀನ್ ತಿಳಿಸಿದ್ರು. ಸೊ ಎಲ್ಲ ವಾಲಂಟಿಯರ್ಸ್ಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನು ಬಸವನಗುಡಿಯ, ಬೆಂಗಳೂರು ದಕ್ಷಿಣದ ಜನ, ನಿಮ್ಮೆಲ್ರಿಗೂ ವಿಶೇಷವಾಗಿ ನಾನು ಅಭಿನಂದನೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸಬೇಕು. 2ನೇ ಬಾರಿಗೆ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಲೋಕಸಭೆಗೆ ಆಶೀರ್ವಾದ ಮಾಡಿ ನೀವೆಲ್ಲರೂ ಕೂಡ ನನ್ನನ್ನು ಗೆಲ್ಲಿಸಿದ್ದೀರಿ. 2,80,000 ಮತಗಳ ಅಂತರದಿಂದ ತಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಿ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವನ್ನ ಮತ್ತಷ್ಟು ಗಟ್ಟಿ ಮಾಡುವಂತ, ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಮೇಲ್ತೇರ್ತಿಗೆ ಏರಿಸುವಂತ ಕೆಲಸವನ್ನ ಮೊದಲನೇ ಅವಧಿಯಲ್ಲಿ ಎಷ್ಟು ಕೆಲಸ ಮಾಡಿದ್ನೋ ಅದಕ್ಕಿಂತ 2ರಷ್ಟು ಪರಿಶ್ರಮದಿಂದ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಬಸವನಗುಡಿಯ ಜನಕ್ಕೆ 2 ಶುಭ ಸಮಾಚಾರಗಳನ್ನು ತಿಳಿಸಬೇಕಿದೆ. ಒಂದು, ನಿಮ್ಮೆಲ್ರಿಗೂ ಗೊತ್ತಿದೆ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ನಮ್ಗಿರುವಂತದ್ದು ಏಕೈಕ ಪರಿಹಾರ ಅದು ಮೆಟ್ರೋ. ನಮ್ಮ ಬಸವನಗುಡಿಯ RV ರೋಡಿಂದ ಪ್ರಾರಂಭ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರದಲ್ಲಿ ಎಂಡ್ ಆಗುವಂತ 19 ಕಿಲೋಮೀಟರ್ ಉದ್ದದ ಮೆಟ್ರೋ ಯೆಲ್ಲೋ ಲೈನ್ ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಕಾರ್ಯಯೋಜನೆಗೊಳ್ಳಲಿದೆ. ದಿನಕ್ಕೆ 4 ಲಕ್ಷ ಜನ ಅದರಲ್ಲಿ ಭಾಗವಹಿಸಬಹುದು, ಓಡಾಡಬಹುದು. ನಮ್ಮ ಬಸವನಗುಡಿಯಲ್ಲಿರುವಂತ, ಚಿಕ್ಕಪೇಟೆಯಲ್ಲಿರುವಂತ, ಪದ್ಮನಾಭ ನಗರ, ಜಯನಗರದಲ್ಲಿರುವಂತ ಯಾರ್ಯಾರು ಟೆಕೀಸ್ ಇದೀರಿ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಕೆಲಸ ಮಾಡೋರಿದ್ದೀರಿ, 32 ನಿಮಿಷದಲ್ಲಿ ನೀವು RV ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ AC ಮೆಟ್ರೋದಲ್ಲಿ ಆರಾಮಾಗಿ ಇದೇ ವರ್ಷ ನವೆಂಬರ್ 8 ಒಳಗಡೆ ಓಡಾಡಿ. ಅದ್ರ ಜೊತೆಗೆ ನಮ್ಮ ಜಯದೇವ ಹತ್ರ ನೀವೆಲ್ಲರೂ ನೋಡಿದ್ದೀರಿ, ಡಬಲ್ ಡೆಕ್ಕರ್ ಫ್ಲೈಓವರ್ ಕೆಲಸ ಆಗಿದೆ. ನಮ್ಮ ರಿಂಗ್ ರೋಡ್ ಅಲ್ಲಿ ನೀವು ಹತ್ತಿದ್ರೆ ಸಿಲ್ಕ್ ಬೋರ್ಡ್ ನಲ್ಲಿ ಇಳಿಯೋವರೆಗೆ ಒಂದು ಹಂತದಲ್ಲಿ ಮೆಟ್ರೋ, ಇನ್ನೊಂದು ಹಂತದಲ್ಲಿ ಫ್ಲೈಓವರ್, ಅದ್ರ ಕೆಳಗಡೆ ನಾರ್ಮಲ್ ರೋಡ್, ಅದ್ರ ಕೆಳಗಡೆ ಅಂಡರ್ ಪಾಸ್, ಹೀಗೆ 4 ಮಟ್ಟದಲ್ಲಿರುವಂತಹ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ 4 ಅಂತಸ್ತಲ್ಲಿರುವಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಒಂದು ಉದ್ಘಾಟನೆ ಕೂಡ ಇನ್ನು 20 ದಿವಸದ ಒಳಗಡೆ ಸಾರ್ವಜನಿಕರಿಗೆ ಅದು ಕೂಡ ಲಭ್ಯ ಆಗುವಂತದ್ದಿದೆ. ನೀವು ಏನ್ ರಿಂಗ್ ರೋಡ್ ತೆಗೆದುಕೊಂಡು ನೀವು ಸಿಲ್ಕ್ ಬೋರ್ಡ್ ಅನ್ನು ತಲುಪಬೇಕು ಅಂತಂದ್ರೆ ಏನ್ 45-50 ನಿಮಿಷ ಆಗ್ತಾ ಇತ್ತು, ಈ ಫ್ಲೈಓವರ್ ಓಪನ್ ಆದ್ಮೇಲೆ ನೀವು ಮಿನಿಮಮ್ 15ರಿಂದ 20 ನಿಮಿಷ ಕಡಿಮೆ ಮಾಡಿ ನೀವು ಸಿಗ್ನಲ್ ಫ್ರೀ ಆಗಿ ಅಲ್ಲಿವರೆಗೆ ತಲುಪಬಹುದು. ಇದು ಮೊದಲನೆಯ ಸೂಚನೆ. 2ನೇದು, ನಮ್ಮ ಬಸವನಗುಡಿಯ ಜನಕ್ಕೆ, ಅದರಲ್ಲಿ ಈ ಭಾಗದಲ್ಲಿರೋರಿಗೆ ನಮ್ಮ ಮೆಟ್ರೋ ಹತ್ರದಲ್ಲಿ ಸಿಗುತ್ತೆ, ನಮ್ಮ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಹತ್ರದಲ್ಲಿ. ಆದ್ರೆ ಬಸವನಗುಡಿಯಲ್ಲೇ ನಿವಾಸ ಮಾಡಿರುವಂತ ನಮ್ಮ ಗಿರಿನಗರ, ಕಾಮಾಖ್ಯ, ಸುತ್ತಮುತ್ತ ಇರುವಂತಹ ಬನಶಂಕರಿ ಹತ್ರ ಇರೋರಿಗೆ
ಮೆಟ್ರೋ ಸ್ವಲ್ಪ ದೂರ, ಬಹಳ ದಿವಸದಿಂದ ಈ ಕೊರತೆ ಇತ್ತು. ಅದನ್ನ ನೀಗಿಸೋದಕ್ಕೆ ಮೆಟ್ರೋ ಫೇಸ್ 3 ಪ್ರಪೋಸಲ್ ಅನ್ನು ನಾವು ಕೊಟ್ಟಿದ್ವಿ. ಅದು ವೇಗಾ ಸಿಟಿ ಮಾಲ್ ನಿಂದ ಪ್ರಾರಂಭ ಆಗಿ ನಮ್ಮ ನಾಯಂಡಹಳ್ಳಿ ಕೆಂಗೇರಿವರೆಗೆ ಹೋಗುವಂತ 43 ಕಿಲೋಮೀಟರ್ಗಳ ನಮ್ಮ ಏನ್ ಪುನೀತ್ ರಾಜ್ಕುಮಾರ್ ಔಟರ್ ರಿಂಗ್ ರೋಡ್ ಇದೆ, ಆ ಇಡೀ ರಿಂಗ್ ರೋಡ್ ನಲ್ಲಿ ಹೋಗುವಂತ ಒಂದು ಮೆಟ್ರೋ ಲೈನ್ ಕನೆಕ್ಟಿವಿಟಿ ಅದು. ರಾಜ್ಯ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅದು ರಾಜ್ಯ ಸರ್ಕಾರದಲ್ಲಿ ಅಪ್ರೂವ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿತ್ತು. ನಾನು ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಸೆಷನ್ ನ ಟೈಮ್ ನಲ್ಲಿ ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿಯ ಫಸ್ಟ್ 100 ಡೇ ಪ್ಲಾನ್ ನಲ್ಲಿ ಈ ಮೆಟ್ರೋ ಫೇಸ್ 3 ಅಪ್ರೂವಲ್ ಕೂಡ ನಾನು ಆಡ್ ಮಾಡಿಸಿ ಬಂದಿದ್ದೇನೆ. ಇನ್ನು ನರೇಂದ್ರ ಮೋದಿ ಸರ್ಕಾರದ 3ನೇ ಅವತರಣಿಕೆ ಫಸ್ಟ್ 100 ಡೇಸ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಮೆಟ್ರೋ ಫೇಸ್ 3 ಕನೆಕ್ಟಿಂಗ್ ವೇಗಾ ಸಿಟಿ ಮಾಲ್ ವಿತ್ ನಾಯಂಡಹಳ್ಳಿ ವಿಲ್ ಆಲ್ಸೋ ಗೆಟ್ ಅಪ್ರೂವ್ಡ್ at a cost of 28,000 crore rupees. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.